ಹಾಯ್ ಎಲ್ಲ ಬ್ಯೂಟಿಫುಲ್ ಸೋಲ್ಸ್ ಅನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಸೊ ಇವತ್ತು ನಾವು ನೋಡ್ಲಿಕ್ಕೆ ಹೋಗ್ತಾ ಇರುವಂತದ್ದು ಮೇಷರಾಶಿ ಅವರಿಗೆ ಜುಲೈ ಫಸ್ಟ್ ವೀಕ್ ಅಲ್ಲಿ ಏನವರು ಲೈಫ್ ಅಲ್ಲಿ ಅಬಂಡೆನ್ಸ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ, ಅಟ್ರಾಕ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ, ಮತ್ತೆ ಏನು ಅವ್ರಿಗೆ ಪಾಸಿಟಿವ್ ಆಗಿ ಅವ್ರ ಹತ್ರ ಬರ್ತಾ ಇದೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಇದುವರೆಗೂ ನೀವು ನನಗೆ ರೀಡಿಂಗಿಗೆ ಕನೆಕ್ಟ್ ಆಗಿಲ್ಲ ಅಂದ್ರೆ ಕನೆಕ್ಟ್ ಮಾಡ್ಕೊಳ್ಳಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ ತುಂಬಾ ಅಕ್ಯುರೇಟ್ ಆಗಿ ನಿಮಗೆ ರೀಡಿಂಗ್ ಬರುತ್ತೆ. ಪೇಡ್ ಕನ್ಸಲ್ಟೇಷನ್ಸ್ ಆಪ್ಷನ್ಸ್ ಕೂಡ ಅವೈಲೇಬಲ್ ಇದೆ. ಒಂದ್ಸಾರಿ ಮೊಬೈಲ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಹಾಕಿ. ಸೊ ನಿಮಗೆ ಪರ್ಸನಲ್ ರೀಡಿಂಗ್ ಬೇಕು, ರಿಲೇಟೆಡ್ ಏನೇ ಇದ್ರೂ ಕೂಡ ಖಂಡಿತ ನಿಮಗೆ ರೆಸೊಲ್ಯೂಷನ್ ಸಿಗುತ್ತೆ. ಯಾಕಂತಂದ್ರೆ ನಾಟ್ ಓನ್ಲಿ ಇನ್ ಟ್ಯಾರೋ, ಆಸ್ ಪರ್ ನ್ಯೂಮ್ರಾಲಜಿಕಲಿ ಕೂಡ ನಿಮಗೆ ನಾವು ಚೆಕ್ ಮಾಡಿ ಹೇಳ್ತೀವಿ. ನಿಮ್ಮ ಲವ್ ಲೈಫ್ ಇರ್ಬೋದು, ಕರಿಯರ್ ಇರ್ಬೋದು, ಫೈನಾನ್ಸ್ ಇರ್ಬೋದು, ಅಥವಾ ನಿಮ್ಮ ಒಂದು ಜಾಬ್ ರಿಲೇಶನ್ಶಿಪ್ ಏನಿದೆ ಖಂಡಿತ ನೀವು ತಿಳ್ಕೊಬಹುದು. ಹೆಲ್ತ್ ಆಸ್ಪೆಕ್ಟ್ ಕೂಡ ನೀವು ಚೆಕ್ ಮಾಡ್ಬೋದು. ಇನ್ನು ನೀವು ನನ್ನ ಒಂದು ಫೇಸ್ಬುಕ್ ಮತ್ತೆ ಇನ್ಸ್ಟಾ ಐಡಿಗೂ ಕೂಡ ಕನೆಕ್ಟ್ ಆಗಿ ಡೈಲಿ ಬೇಸ್ ರೀಡಿಂಗ್ ಇರುತ್ತೆ, ಅಲ್ಲಿನೂ ಕೂಡ ನಿಮಗೆ ಗೈಡೆನ್ಸ್ ಸಿಗುತ್ತೆ. ಓಕೆ, ಸೊ ಹಾಗಿದ್ರೆ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಪ್ಲೀಸ್ ಮೇಷರಾಶಿ ಅವ್ರಿಗೆ ಕನೆಕ್ಟ್ ಮಾಡ್ಕೊಳ್ಳಿ. ಅವರ ಒಂದು ಜುಲೈ ಫಸ್ಟ್ ವೀಕಲ್ಲಿ ಏನು ಅವ್ರ ಲೈಫಲ್ಲಿ ಬರ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ಗೈಡ್ ಮಾಡಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ. ಏನ್ ಬರ್ಲಿಕ್ಕೆ ಹೋಗ್ತಾ ಇದೆ, ಏನು ಅಟ್ರಾಕ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ನೋಡೋಣ. ಓಕೆ, ನೆಕ್ಸ್ಟ್ ಕಾರ್ಡ್ ತಗೊಳ್ಳೋಣ ಏನ್ ಬರ್ತಾ ಇದೆ ಅಂತ ಹೇಳಿ. ಓಕೆ, ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡ್ಬೇಕಾಗಿರುವಂತದ್ದು ಏನಂತಂದ್ರೆ, ಇದುವರೆಗೂ ನಿಮ್ಮ ಮೈಂಡ್ ಅಲ್ಲಿ ಏನು ಮೈಂಡ್ ಸೆಟ್ ಬರ್ತಾ ಇತ್ತು, ಏನಾದ್ರೂ ಸಮಥಿಂಗ್ ಮಾಡಿ ಅಥವಾ ಚೀಟ್ ಮಾಡಿ ಏನಾದ್ರೂ ಲೈಫಲ್ಲಿ ಪಡ್ಕೋಬಹುದು ಅಂತ ಹೇಳಿ ಆ ಒಂದು ಮೈಂಡ್ ಸೆಟ್ ಇಂದ ಇವಾಗ ನೀವು ಹೊರಗಡೆ ಬರ್ತಾ ಇರುವಂತದ್ದು ನನಗೆ ಕಾಣ್ತಾ ಇದೆ. ತುಂಬಾ ಪಾಸಿಟಿವ್ ಆಗಿ ಕಾಣ್ತಾ ಇದೆ. ಯಾಕಂತಂದ್ರೆ ಇದಕ್ಕಿಂತ ಮುಂಚೆ ಮೇ ಬಿ ನಿಮ್ಮ ಒಂದು ತಲೆಯಲ್ಲಿ ಆ ರೀತಿ ಬಂದಿರಬಹುದು, ಎಲ್ಲೇ ಏನಾದ್ರೂ ನಿಮ್ಮ ಜಾಬ್ ಇರ್ಬೋದು, ಕರಿಯರ್ ಇರ್ಬೋದು, ಎಲ್ಲೋ ಏನೋ ಆ ರೀತಿ ಮಾಡ್ಬೇಕು ಅಂತ ಬಂದಿರಬಹುದು. ಬಟ್ ಇವಾಗ ಏನಾಗ್ತಾ ಇದೆ, ಆ ಥಾಟ್ ಪ್ರೊಸೆಸ್ ಇಂದ ನೀವು ಹೊರಗಡೆ ಬರ್ತಾ ಇದ್ದೀರಾ. ತುಂಬಾ ಚೆನ್ನಾಗಿರುವಂತ ಎನರ್ಜಿಯನ್ನ ನಾನು ನೋಡ್ತಾ ಇದ್ದೀನಿ. ಮತ್ತೆ ಇನ್ನು ನೋಡ್ಬೇಕು ಅಂತಂದ್ರೆ ರಿಲೇಶನ್ಶಿಪ್ ಆಸ್ಪೆಕ್ಟ್ ಇಂದ ತುಂಬಾ ಚೆನ್ನಾಗಿದೆ. ಒಂದು ಪೀಕ್ ಲೆವೆಲ್ ಅಲ್ಲಿ ರಿಲೇಶನ್ಶಿಪ್ ಅನ್ನ ನೀವು ಫೀಲ್ ಮಾಡ್ಕೊಳ್ತೀರಾ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಹಾಗೆ ನಿಮ್ಗೆ ಯಾರಾದ್ರೂ ಗೈಡೆನ್ಸ್ ಕೊಡುವಂತವ್ರು ನಿಮ್ಮ ಲೈಫ್ ಅಲ್ಲಿ ಬರ್ಬೇಕು ಅಂತಂದ್ರೆ ನೋಡಿ, ಯಾರಿದ್ರೂ ಕೂಡ ನಿಮ್ಗೆ ಡೈರೆಕ್ಟ್ ಆಗಿ ನಾವು ಗೈಡೆನ್ಸ್ ಕೊಡ್ತೀವಿ ಅಂತ ಬರೋದಿಲ್ಲ. ಬಟ್ ನಿಮ್ಗೆ ಗೈಡೆನ್ಸ್ ಅವಶ್ಯಕತೆ ಇದೆ ಅಂತಂದ್ರೆ ಖಂಡಿತ ನೀವೇನ್ ಮಾಡ್ಬೇಕು, ಒಂದ್ಸಾರಿ ಯಾರಾದ್ರೂ ಆ ರೀತಿ ನಿಮ್ಮ ಸರೌಂಡಿಂಗ್ ಪೀಪಲ್ ಇರ್ತಾರೆ ಅಂತಂದ್ರೆ, ನಿಮ್ಮ ಅವರು ಮೇ ಬಿ ಗುರುಗಳಾಗಿರ್ಬೋದು, ನಿಮ್ಮ ಟೀಚರ್ ಆಗಿರ್ಬೋದು, ಲೆಕ್ಚರರ್ ಆಗಿರ್ಬೋದು, ಯಾರೇ ಇದ್ರೂ ಕೂಡ ಅವ್ರ ಹತ್ರ ನೀವಾಗ್ಲೇ ನೀವು ಹೋಗಿ ನೀವು ಗೈಡೆನ್ಸ್ ಕೇಳಿದ್ದೇ ಆಯ್ತು ಅಂತಂದ್ರೆ ಖಂಡಿತ ನಿಮ್ಗೆ ಅವರು ಸಪೋರ್ಟ್ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ. ನೀವೇನ್ ಅನ್ಕೊಳ್ತಾ ಇದ್ರಿ, ಜಾಬ್ ಅಲ್ಲಿ ಏನ್ ಎಫರ್ಟ್ ಹಾಕ್ತಾ ಇದ್ರಿ, ಅದಕ್ಕೆ ಒಂದು ಚೆನ್ನಾಗಿರುವಂತ ರಿಸಲ್ಟ್ ಬರ್ಲಿಕ್ಕೆ ಹೋಗ್ತಾ ಇದೆ. ಯಾಕಂತಂದ್ರೆ ಮೇ ಬಿ ನಿಮ್ಮ ಜಾಬ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿ ನೀವೇನ್ ಸ್ಟಕ್ ಆಗಿದ್ರಿ, ನಿಮ್ಗೆ ಏನೇನೋ ನೆಗೆಟಿವ್ ಥಾಟ್ಸ್ ಎಲ್ಲ ಬರ್ತಾ ಇತ್ತು ಮೈಂಡ್ ಅಲ್ಲಿ, ಅದರಿಂದ ಇವಾಗ ನೀವು ಲಿಟ್ರಲಿ ಹೊರಗಡೆ ಬರ್ತಾ ಇದ್ದೀರಾ. ಹಾಗಾಗಿ ನಿಮ್ಗೆ ಯೂನಿವರ್ಸ್ ಕೂಡ ಏನ್ ಮಾಡ್ತಾ ಇದೆ, ಇಲ್ಲಿ ಹೆಲ್ಪ್ ಮಾಡ್ತಾ ಇದೆ ಅನ್ನೋಂಥದ್ದನ್ನ ನಾನು ನೋಡ್ತಾ ಇದ್ದೀನಿ. ಓಕೆ, ಸೊ ಇವಾಗ ನೋಡೋಣ ನಿಮ್ಮ ಒಂದು ಹೆಲ್ತ್ ಆಸ್ಪೆಕ್ಟ್ ಏನ್ ಬರ್ತಾ ಇದೆ ಅಂತ ಹೇಳಿ ಚೆಕ್ ಮಾಡೋಣ. ಓಕೆ, ಸೊ ಹೆಲ್ತ್ ಅಲ್ಲಿ ತುಂಬಾ ಚೆನ್ನಾಗಿ ನೀವು ಮ್ಯಾನೇಜ್ ಅನ್ನ ಮಾಡ್ತಾ ಇದ್ದೀರಾ. ಏನ್ ಅನ್ಕೊಳ್ತಾ ಇದ್ದೀರಾ, ಬ್ಯಾಲೆನ್ಸ್ಡ್ ಫುಡ್ ಅನ್ನ ಮೇಂಟೈನ್ ಮಾಡ್ತಾ ಇದ್ದೀರಾ. ತೊಂದರೆ ಅಂತ ಏನೂ ಇಲ್ಲ, ಪ್ರಾಬ್ಲಮ್ ಏನೂ ಇಲ್ಲ. ಇನ್ ಫ್ಯೂಚರ್ ಅಲ್ಲಿನೂ ಕೂಡ ತುಂಬಾ ಚೆನ್ನಾಗಿ ನೀವು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀರಾ. ಅಲ್ಲಿನೂ ಕೂಡ ಯಾವುದೇ ರೀತಿ ತೊಂದರೆ ಅಂತ ಆಗೋದಿಲ್ಲ. ಯೂನಿವರ್ಸ್ ಏನ್ ಗೈಡೆನ್ಸ್ ಮಾಡ್ತಾ ಇದೆ ಇದನ್ನ ಸ್ವಲ್ಪ ನೀವು ಅರ್ಥ ಮಾಡ್ಕೋಬೇಕು. ಏನಂತಂದ್ರೆ, ಓಕೆ, ಇವಾಗ ಏನ್ ನೀವು ಇನಿಷಿಯೇಟಿವ್ ತಗೊಂಡು ನಿಮ್ಮ ಹೆಲ್ತ್ ಬಗ್ಗೆ ಎಷ್ಟು ಕೇರ್ಫುಲ್ ಆಗಿ ನೀವು ಮೇಂಟೈನ್ ಮಾಡ್ತಾ ಇದ್ದೀರಾ, ಇದನ್ನೇ ನೀವು ಕಂಟಿನ್ಯೂ ಮಾಡಿ ಅಂತ ಹೇಳಿ. ಇದರಲ್ಲಿ ಯಾವುದೇ ರೀತಿ ಚೇಂಜಸ್ ಅನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಇನ್ ಕೇಸ್ ನೀವೇನಾದ್ರೂ ಚೇಂಜಸ್ ಮಾಡಬೇಕು ನಿಮ್ಮ ಹೆಲ್ತ್ ಅಲ್ಲಿ, ಸಪೋಸ್ ನೀವೇನಾದ್ರೂ ಮೆಡಿಸಿನ್ಸ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದೀರಾ, ಅಥವಾ ಅಲ್ಲಿ ಏನಾದ್ರೂ ಚೇಂಜಸ್ ಮಾಡ್ಬೇಕಂದ್ರೆ ಡಾಕ್ಟರ್ಗೆ ಕನ್ಸಲ್ಟ್ ಮಾಡಿ ಅದ್ರ ನಂತರ ನೀವು ಮೆಡಿಸಿನ್ಸ್ ಏನಾದ್ರೂ ಚೇಂಜ್ ಮಾಡೋ ಹಾಗಿದ್ರೆ ಮಾಡ್ಕೊಳ್ಳಿ ಅಂತ ಹೇಳಿ ಬರ್ತಾ ಇದೆ. ಹೆಲ್ತ್ ಆಸ್ಪೆಕ್ಟ್ ತುಂಬಾ ಚೆನ್ನಾಗಿದೆ, ಪ್ರಾಬ್ಲಮ್ ಅಂತ ಏನು ನನಗೆ ಅನಿಸ್ತಾ ಇಲ್ಲ. ನಿಮ್ಮ ಕರಿಯರ್ ಲೈಫ್ ಅನ್ನ ನಾನು ನೋಡ್ತಿದ್ದೀನಿ. ಸೊ ಕರಿಯರ್ ವೈಸ್ ನಾನು ನೋಡ್ತಾ ಇದ್ರೆ ನಿಮ್ಗೆ ಎಲ್ಲೋ ಒಂದ್ ಕಡೆ ಎರಡನೇ ಚಾನ್ಸ್ ಸಿಕ್ಕಿದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಅಫ್ಕೋರ್ಸ್ ಇಲ್ಲಿ ಮೊದಲೇ ಕಾರ್ಡೇ ಅದೇ ಬಂದಿತ್ತಲ್ವಾ. ಸೊ ಕರಿಯರ್ ಅಲ್ಲಿನೂ ಕೂಡ ತುಂಬಾ ಚೆನ್ನಾಗಿ ಕಾರ್ಡ್ ಬಂದಿದೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಂದ್ ಸರ್ಟನ್ ಟೈಮ್ ಅಲ್ಲಿ ನಿಮ್ಗೆ ಏನ್ ಲಾಸ್ ಆಗಿತ್ತು, ನಿಮ್ಗೆ ಏನ್ ಪ್ರಾಬ್ಲಮ್ ಆಗ್ತಾ ಇತ್ತು, ಬಟ್ ಇವಾಗ ಅದು ಇನ್ ಫ್ಯೂಚರ್ ಅಲ್ಲಿ ರಿಪೀಟ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಒಂದ್ಸಾರಿ ಏನಿದ್ರು ಕೂಡ ಕನ್ಸಲ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಗೈಡೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳಿ ಮೊದಲೇ ನಿಮ್ಗೆ ಬಂದಿತ್ತು. ಹಾಗಾಗಿ ಯಾವುದೇ ಕಾರಣಕ್ಕೂ ಇದನ್ನ
ಡಿಲೇ ಅಥವಾ ಏನೋ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳುವಂಥದ್ದು ಯೂನಿವರ್ಸ್. ನೀವೇನು ಎಫರ್ಟ್ ಹಾಕಿದ್ದೀರಾ ಅಥವಾ ನೀವು ಎಷ್ಟು ಎಫರ್ಟ್ ಹಾಕಿದ್ದೀರಾ ಅಂತ ನೋಡ್ಕೊಂಡ್ಬಿಟ್ಟೆ ಯೂನಿವರ್ಸ್ ನಿಮಗೆ ಸೆಕೆಂಡ್ ಚಾನ್ಸ್ ಕೊಟ್ಟಿದೆ ಅದರಲ್ಲಿ. ಹಾಗಾಗಿ ಇನ್ ಫ್ಯೂಚರಲ್ಲಿ ಯಾವುದೇ ಕಾರಣಕ್ಕೂ ಕೇರ್ಲೆಸ್ ಆಗ್ಲಿಕ್ಕೆ ಹೋಗಬೇಡಿ. ಯಾರನ್ನ ನಂಬುವಂತ ಅವಶ್ಯಕತೆ ಇಲ್ಲ. ಅಥವಾ ನಿಮ್ಮ ಒಂದು ಕಾರ್ಮಿಕ್ ಪ್ಯಾಟರ್ನ್ ಇಂದ ನಿಮ್ಗೆ ಏನಾದ್ರೂ ಲಾಸ್ ಆಗುವಂತ ಚಾನ್ಸಸ್ ಬರ್ಲಿಕ್ಕೆ ಹೋಗ್ತಾ ಇದೆ. ಸೊ ಇದನ್ನ ತುಂಬಾ ಕೇರ್ಫುಲ್ ಆಗಿ ನೀವು ಹ್ಯಾಂಡಲ್ ಮಾಡ್ಕೊಂಡು ಹೋಗ್ಬೇಕು. ಮತ್ತೆ ಸಫಿಶಿಯೆಂಟ್ ಎಫರ್ಟ್ ತುಂಬಾ ಇಂಪಾರ್ಟೆಂಟ್ ಇದೆ. ಇದಕ್ಕಾಗಿ ಸ್ವಲ್ಪ ಮೆಡಿಟೇಷನ್ ಮಾಡುವಂತ ಅವಶ್ಯಕತೆ ಇದೆ. ನಿಮ್ಮ ಇಂಟ್ಯೂಷನ್ ನಿಮ್ಗೆ ಇಲ್ಲಿ ಏನಾಗುತ್ತೆ ಸಪೋರ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇದೆ. ನಿಮ್ಮ ಗಾರ್ಡಿಯನ್ ಏಂಜಲ್ ಅಂತ ಏನ್ ಹೇಳ್ತಾರೆ ಅವರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ, ಬ್ಯಾಲೆನ್ಸ್ ಮಾಡೋದಕ್ಕೆ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಅದಕ್ಕೆ ಏನಂತಂದ್ರೆ ಸ್ವಲ್ಪ ಮೆಡಿಟೇಟ್ ಮಾಡಬೇಕು. ಅಫ್ಕೋರ್ಸ್ ನಿಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ ಪ್ರಾಬ್ಲಮ್ ಇದೆ ಅಂತ ಹೇಳಿ, ಅದನ್ನ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಅಷ್ಟೇ. ಏನ್ ಕೆಲಸ ಮಾಡ್ತಾ ಇದ್ದೀರಾ ನಿಮ್ಮ ರಿಸ್ಕ್ ಮೇಲೆ ನೀವೇ ತಗೊಂಡ್ ಮಾಡಿ. ಯಾರನ್ನು ನಂಬುವಂತ ಅವಶ್ಯಕತೆ ಇರೋದಿಲ್ಲ. ಸಮ್ ಟೈಮ್ ನಾವು ಎಷ್ಟು ಎಕ್ಸ್ಪರ್ಟ್ ಇರ್ತೀವಿ ನಮ್ಮ ಒಂದು ಜಾಬ್ ಅಲ್ಲಿ ಅಷ್ಟು ಎಲ್ಲರೂ ಇರ್ಬೇಕಂತ ಇರೋದಿಲ್ಲ. ನಮ್ಮ ಒಂದು ಟ್ರೆಡಿಷನಲ್ ಬಿಸ್ನೆಸ್ ಆಗಿರ್ಬೋದು, ಏನೇ ಇರಬಹುದು, ನೀವೆಷ್ಟದನ್ನ ತಿಳ್ಕೊಂಡಿರ್ತಾರ ಬೇರೆದವರು ತಿಳ್ಕೊಂಡಿರ್ತಾರೆ ಅಂತ ಅಲ್ಲ. ಹಾಗಾಗಿ ಇನ್ನೊಬ್ರ ಮೇಲೆ ಭರವಸೆ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಮೇಲೆ ಭರವಸೆ ಇಟ್ಕೊಳ್ಳಿ. ಒಂದು ಕಾರ್ಮಿಕ್ ಸೈಕಲ್ ಇಲ್ಲಿ ಕಂಪ್ಲೀಟ್ ಆಗ್ಲಿಕ್ಕೆ ಹೋಗ್ತಾ ಇದೆ ಅನ್ನೋವಂಥದ್ದು ಬರ್ತಾ ಇದೆ. ಬಟ್ ಇದೇನ್ ನಿಮ್ಗೆ ಲಾಸಸ್ ಬರುತ್ತೆ ಇದನ್ನ ಪಾಸಿಟಿವ್ ಆಗಿ ತಗೊಳ್ಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದು ಸಣ್ಣ ಲಾಸ್ ಅಲ್ಲ ನಿಮ್ಗೆ. ಓಕೆ, ಮೇ ಬಿ ನಿಮ್ಗೆ ಏನಾದ್ರೂ ಕರಿಯರ್ ಜಾಬ್ ಹೋಗುವಂಥದ್ದು ಇರ್ಬೋದು, ಅಥವಾ ನಿಮ್ಮ ಬಿಸ್ನೆಸ್ ಅಲ್ಲಿ ಏನೋ ಬಿಗ್ ಲಾಸ್ ಅನ್ನ ನೀವು ಫೇಸ್ ಮಾಡುವಂಥದ್ದು ಎಲ್ಲಿವರೆಗೂ ಇರುತ್ತೆ ಅಂತಂದ್ರೆ ಅಟ್ಲೀಸ್ಟ್ ಒಂದು 3 to 5 years ಆ ಒಂದು ಇದ್ರಲಿಂತ್ರ ನೀವು ಹೊರಗಡೆ ಬರ್ಲಿಕ್ಕೆ ಆಗೋದಿಲ್ಲ. ಲೋನ್ ಇರ್ಬೋದು, ಏನೇ ಇರ್ಬೋದು. ಅದಕ್ಕೆ ಸ್ವಲ್ಪ ಕೇರ್ಫುಲ್ ಆಗಿರಿ, ಹುಷಾರಾಗಿರಿ. ಯೂನಿವರ್ಸ್ ಕೂಡ ಅದೇ ಹೇಳ್ತಾ ಇದೆ ನಿಮ್ಗೆ, ಎಫರ್ಟ್ ಹಾಕಬೇಕು. ಇನ್ನೂ ಬೇಕಾಗಿರುವಂತ ಎಫರ್ಟ್ ಇಲ್ಲಿ ರೀಚ್ ಆಗ್ತಾ ಇಲ್ಲ. ನಿಮ್ಮ ಕರಿಯರ್ ಜಾಬ್ಗೆ ಏನ್ ಎಫರ್ಟ್ ಬೇಕಲ್ವಾ ಆ ಎಫರ್ಟ್ ನಿಮ್ಗೆ ಸಿಗ್ತಾ ಇಲ್ಲ. ತುಂಬಾ ಡಿಸ್ಟ್ರಾಕ್ಟೆಡ್ ಆಗಿದ್ದೀರಾ ಇವಾಗ ಕರೆಂಟ್ ಅಲ್ಲಿ ನೀವು. ಸೊ ಅದನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಆಲ್ರೆಡಿ ನಿಮ್ಗೆ ಸೆಕೆಂಡ್ ಚಾನ್ಸ್ ಬಂದಿದೆ. ಯಾವುದೇ ಕಾರಣಕ್ಕೂ ನೆಗ್ಲಿಜೆನ್ಸಿ ಬೇಡ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಓಕೆ, ಎನರ್ಜಿಯನ್ನ ಕ್ಲೈಮ್ ಮಾಡೋದನ್ನ ಮರಿಲಿಕ್ಕೆ ಹೋಗ್ಬೇಡಿ. ಇನ್ನು ನಿಮ್ಮ ಒಂದು ರಿಲೇಶನ್ಶಿಪ್ ಅನ್ನ ನೋಡೋಣ ಏನ್ ಬರ್ತಾ ಇದೆ ಅಂತ ಹೇಳಿ. ಅಫ್ಕೋರ್ಸ್ ರಿಲೇಶನ್ಶಿಪ್ ವೈಸ್ ಚೆನ್ನಾಗಿರುವಂತ ಕಾರ್ಡ್ ಬಂದಿದೆ ಮೊದಲೇನೆ, ಆದ್ರೂ ಇನ್ನೊಂದ್ಸಾರಿ ಚೆಕ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ರಿಲೇಶನ್ಶಿಪ್ ಪ್ರೆಸೆಂಟ್ ಸಿಚುವೇಶನ್ ನನಗೆ ಏನು ಪ್ರಾಬ್ಲಮ್ ಅಂತ ಅನಿಸ್ತಾ ಇಲ್ಲ. ತುಂಬಾ ಪೀಕ್ ಲೆವೆಲ್ ಅಲ್ಲಿ ರಿಲೇಶನ್ಶಿಪ್ ಅನ್ನ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಇಬ್ಬರ ನಡುವೆ ಒಂದು ಪ್ರಾಸ್ಪರಿಟಿ ಬರುವಂತದ್ದು, ಅಂಡರ್ಸ್ಟ್ಯಾಂಡಿಂಗ್ ಬಿಲ್ಡ್ ಆಗಿದೆ, ಒಂದು ಕನೆಕ್ಷನ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಹುದು. ಬಟ್ ಇನ್ ಫ್ಯೂಚರ್ ಅಲ್ಲಿ ಸ್ವಲ್ಪ ಎಲ್ಲೋ ಒಂದ್ ಕಡೆ ಎಮೋಷನ್ಸ್ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋವಂಥದ್ದು ನನಗೆ ಕಾಣ್ತಾ ಇದೆ. ಸ್ವಲ್ಪ ಜಗ್ಲಿಂಗ್ ಇದೆ. ಏನಂತಂದ್ರೆ ತಲೆಯಲ್ಲಿ 108 ವಿಚಾರ ಬರ್ತಾ ಇರುತ್ತೆ, ಅದನ್ನ ಯಾವ ರೀತಿ ಕಂಟ್ರೋಲ್ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತಾಗೋದಿಲ್ಲ. ಸೊ ಅದನ್ನ ಸ್ವಲ್ಪ ನೀವು ಮ್ಯಾನೇಜ್ ಮಾಡ್ಬೇಕಾಗತ್ತೆ ಬರುವಂತ ದಿನಗಳಲ್ಲಿ. ಆ ರೀತಿ ಏನು ಪ್ರಾಬ್ಲಮ್ ಅಂತ ಏನು ಅನಿಸ್ತಾ ಇಲ್ಲ. ಬಟ್ ಸಮಥಿಂಗ್ ಏನೋ ಆ ರೀತಿ ನೆಗೆಟಿವ್ ಥಾಟ್ಸ್ ಬರುವಂತದ್ದಿದೆ. ಯಾಕಂದ್ರೆ ಎನರ್ಜಿ ಎಲ್ಲ ಟೈಮ್ ಒಂದೇ ತರ ಇರೋದಿಲ್ಲ, ಇದನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು. ಹಾಗಾಗಿ ಸ್ವಲ್ಪ ಇದನ್ನ ನೋಡ್ಕೊಳ್ಳಿ. ಇನ್ನು ಏನ್ ಗೈಡೆನ್ಸ್ ಬರ್ತಾ ಇದೆ ನೋಡಿ. ಕೆಲವೊಂದ್ಸಾರಿ ಏನಾಗುತ್ತೆ, ನಮ್ಮ ರಿಲೇಶನ್ಶಿಪ್ ಅಲ್ಲಿ ನಾವು ಎಷ್ಟು ನಮ್ಮನ್ನ ನಾವು ಲೋ ಆಗಿ ತಗೊಂಡಿರ್ತೀವಿ ಅಂದ್ರೆ ಇನ್ನೊಬ್ರಿಗೆ ತುಂಬಾ ಗ್ರಾಂಟೆಡ್ ಆಗಿ ತಗೊಂಡ್ಬಿಡ್ತೀವಿ. ಯಾವ ರೀತಿ ಅಂತಂದ್ರೆ ಯಾರೋ ನಮ್ಗೆ ಅವೈಲೇಬಲ್, ಓಕೆ ತುಂಬಾ ಅವೈಲೇಬಲ್ ಇದ್ದಾರೆ, ಓಕೆ ನೆಕ್ಸ್ಟ್ ನೋಡೋಣ ಮಾಡೋಣ, ಈ ರೀತಿ ಎಲ್ಲ ನಾವು ತಗೋತೀವಿ. ದಟ್ ಇಸ್ ಅ ರಾಂಗ್ ಥಿಂಗ್ ಅಂತ ಯೂನಿವರ್ಸ್ ಹೇಳಲಿಕ್ಕೆ ಹೋಗ್ತಾ ಇದೆ. ಓಕೆ, ನಿಮ್ಮ ಮಾನಸಿಕತೆ ಏನಿದೆ ಅದು ನಿಮ್ ತನಕ ಅಷ್ಟೇ ಇಟ್ಕೋಬೇಕು ಹೊರತು ಅದನ್ನ ಇನ್ನೊಬ್ರು ಮುಂದೆ ತೋರಿಸ್ಲಿಕ್ಕೆ ಹೋಗ್ಬಾರ್ದು. ನಿಮ್ಗೆ ಪ್ರಾಬ್ಲಮ್ ಆಗ್ತಾ ಇದೆ, ಅದು ನಿಮ್ಮ ಮನಸ್ಸಿನ ವಿಷಯ. ಬಟ್ ಬೇರೆದವರು ನಿಮ್ ತನಕ ಯಾವುದೋ ಒಂದು ಆಸ್ಪೆಕ್ಟ್ ಇಟ್ಕೊಂಡು ಬರ್ತಾ ಇದ್ದಾರೆ ರಿಲೇಶನ್ಶಿಪ್ ಅಲ್ಲಿ ಅಂದಾಗ ಅವ್ರು ನನ್ಗೆ ಪ್ರಯಾರಿಟಿ ಕೊಡ್ತಾ ಇಲ್ಲ, ಇವ್ರು ನನ್ಗೆ ಪ್ರಯಾರಿಟಿ, ಲಿಟ್ರಲಿ ನೀವು ಕೂಡ ಅದನ್ನೇ ಮಾಡ್ತಾ ಇದ್ದೀರಾ ಅಲ್ವಾ. ಸೊ ಯೂನಿವರ್ಸ್ ನಿಮ್ಗೆ ಏನ್ ಹೇಳ್ತಾ ಇದೆ ಅಂದ್ರೆ ಆ ಎಲ್ಲ ಥಾಟ್ ಪ್ರೊಸೆಸ್ ಇಂದ ಹೊರಗಡೆ ಬರ್ಬೇಕು. ಲೈಫ್ ತುಂಬಾ ಚೆನ್ನಾಗಿದೆ, ಆ ಲೈಫ್ ಅನ್ನ ಇರುವಂತ ಒಂದ್ ಲೈಫ್ ಅನ್ನ ತುಂಬಾ ಚೆನ್ನಾಗಿ ಅದನ್ನ ಎಂಜಾಯ್ ಮಾಡ್ಬೇಕು. ಅದರಲ್ಲಿ ಒಂದು ಪ್ರಾಸ್ಪರಿಟಿ ತಗೊಂಡ್ ಬರ್ಬೇಕು. ರಿಲೇಶನ್ಶಿಪ್ ಅಲ್ಲಿ ಒಂದು ಪ್ಯಾಟರ್ನ್ ಆ ರೀತಿ ಇರುತ್ತೆ, ಅದನ್ನ ತಗೊಂಡ್ ಬರ್ಬೇಕು ಅಂತ ಹೇಳಲಿಕ್ಕೆ ಹೋಗ್ತಾ ಇದೆ. ಹಾಗಾಗಿ ನೋಡ್ಕೊಳ್ಳಿ. ಸೊ ಎನರ್ಜಿ ಕೂಡ ಕ್ಲೈಮ್ ಮಾಡಿ. ರೀಡಿಂಗ್ ನಿಮ್ಗೆ ಕನೆಕ್ಟ್ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ, ಸೊ ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು.